ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಗಿಡಗಳು ನೋಡ್ಬೋದು, ತುಂಬಾ ಚೆನ್ನಾಗಿ ಬಂದಿದೆ. ಮನಿ ಪ್ಲ್ಯಾಂಟ್ ಕೂಡ ತುಂಬ ಉದ್ದ ಬಂದಿದೆ. ಹಾಗೆ ಅಲ್ಲಿ ದೊಡ್ಡಪತ್ರೆ ಗಿಡ ಇದೆಯಲ್ಲ, ಅದು ನಮ್ಮ ಅಕ್ಕ ನಂಗೆ ತಂದುಕೊಟ್ಟಿದ್ದು. ಗೊಂಬೆಗೆ ಶೀತ ಕೆಮ್ಮಾದಾಗ ಅದನ್ನ ಪೇಸ್ಟ್ ಮಾಡಿ ತಿನ್ನಿಸ್ಬೇಕು, ರಸ ಕುಡಿಸ್ಬೇಕು ಅಂತೇಳಿ ತಂದುಕೊಟ್ಟಿದ್ಲು. ಗೊಂಬೆಗೆ ಒಂದು ಟೈಮ್ ಇದೇ ಥರನೇ ಶೀತ ಆಗಿತ್ತು. ಆವಾಗ ಎಲ್ಲೂ ಸಿಕ್ಕಿಲ್ಲ ನನಗೆ ದೊಡ್ಡಪತ್ರೆ. ನಮ್ಮ ಅಕ್ಕ ಊರಿನ ತೊಗೊಂಬಂದಿದ್ಲು. ಸಸಿ ಇತ್ತು, ಸಣ್ಣ ಸಸಿ ಇತ್ತದು, ಆವಾಗ ತಂದು ಕೊಟ್ಟಿದ್ದು. ಚೆನ್ನಾಗಿ ಬಂದಿದೆ. ಇವಾಗ ಅದು ಒಂದು 3-4 ಗಿಡನೇ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹೇಗೆ ಹೋಗುತ್ತೆ ಅಂತ ನೋಡೋಣ ಬನ್ನಿ. ಜೊತೆಗೆ ಇಲ್ಲಿ ಬೆಳಗ್ಗೆ ನಾನು ಚಪಾತಿ ಮತ್ತು ಹೆಸರು ಕಾಳು ಪಲ್ಯ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಹೆಸರು ಕಾಳನ್ನ ಮೊಳಕೆ ಬರೆಸಿದ್ದೆ, ಅದರದ್ದೇ ಪಲ್ಯ ಮಾಡಿ ಚಪಾತಿ ಮಾಡೋಣ ಬೆಳಗ್ಗೆನೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆನೇ ಏನಂದರೆ ತಿಂಡಿ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಡುತ್ತೆ. ತಿಂಡಿ ಮಾಡಿ ಎಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಸಾಕಾಗ್ಬಿಡುತ್ತೆ. ಬೆಳಗ್ಗೆನೇ ಏನಾದ್ರು ಸಿಂಪಲಾಗಿ ಮಾಡೋಣ ಅಂತಂದರೆ ಅವ್ರಿಗೆ ಇಷ್ಟ ಆಗೋಲ್ಲ. ನಾನೇನಾದ್ರು ಮಾಡಿದ್ರೆ ಅದು ಅವ್ರು ಇಷ್ಟಪಟ್ಟಿದ್ದು ನಂಗೆ ಇಷ್ಟ ಆಗೋಲ್ಲ, ಅದೇ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇವಾಗ ಮೊಳಕೆ ಕಾಳು ಇತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಪಲ್ಯ ಮಾಡಿ ಚಪಾತಿ ಮಾಡಿಬಿಡೋಣ. ಚಪಾತಿ ಮಾಡಿ ತುಂಬ ದಿನ ಆಯಿತು ಅಂತ ಅಂದ್ಬಿಟ್ಟು ಇವಾಗ ಚಪಾತಿ ಮತ್ತು ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಚಪಾತಿ ಆಲ್ಮೋಸ್ಟ್ ಮಾಡ್ತೀನಿ, ಬಟ್ ತುಂಬ ಜಾಸ್ತಿ ಮಾಡೋಲ್ಲ, ಮುದ್ದೆ ಥರ ಜಾಸ್ತಿ ಮಾಡೋದು ನಾನು. ಅದಕ್ಕೋಸ್ಕರ ಇವಾಗ ಚಪಾತಿ ಮೊಳಕೆ ಬಡಿಸಿದ ಕಾಳನ್ನ ಪಲ್ಯ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ ಇದು ಪಲ್ಯ ಮಾಡೋದು. ಇಲ್ಲಿ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಇಲ್ಲಿ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಬಿಸಿ ಆಯಿತು ಅಂದಾಗ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು, ಎಣ್ಣೆ ಬಿಸಿ ಆಯಿತು ಅಂದಾಗ ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಕರಿಬೇವು ಸೊಪ್ಪು ಹಾಕಿದ್ದೀನಿ. ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮೆತ್ತಗಾಗೋ ಥರ ಬೇಯಿಸ್ಕೊತಾ ಇದ್ದೀನಿ. ಮೆತ್ತಗಾಯಿತು ಅಂತಂದಾಗ ಅದಕ್ಕೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ, ಹಾಗೆ ಧನಿಯಾ ಪೌಡರ್, ಒಂದು ಸ್ವಲ್ಪ ಖಾರದ ಪುಡಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಅದು ಎಣ್ಣೆ ಎಲ್ಲ ಬಿಟ್ಕೊಂಡಾದ್ಮೇಲೆ ಡ್ರೈ ಅಂದರೆ ಪೌಡರ್ ಸ್ಪೈಸಸ್ನೆಲ್ಲ ಹಾಕ್ಕೋಬೇಕು. ನಂತರ ನಾನು ಏನು ಮಾಡ್ತೀನಿ ಅಂತಂದರೆ, ಖಾರದ ಪುಡಿ ಬದಲು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ಬೋದು. ಇಲ್ಲ ಅಂತಂದರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಇರುತ್ತಲ್ಲ, ಅದನ್ನು ಕೂಡ ಹಾಕ್ಕೋಬೋದು. ಅದು ಇಲ್ಲ ಆಪ್ಷನ್ ಅಂತಂದರೆ ಸ್ವಲ್ಪ ಹಸಿ ಕೊಬ್ಬರಿ, ಆಮೇಲೆ ಬೆಳ್ಳುಳ್ಳಿ, ಶುಂಠಿ, ಮೆಣಸಿನ್ಕಾಯಿ ಇದನ್ನೆಲ್ಲ ಕೂಡ ಪೇಸ್ಟ್ ರೀತಿಯಾಗಿ ಮಾಡಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಸಿಂಪಲ್ಲಾಗಿ ಈಸಿಯಾಗಿ ಬೇಗ ಆಗಲಿ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಮೆಥಡನ್ನ ಟ್ರೈ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮಾತ್ರ. ಬೇಕಿದ್ದರೆ ಹಸಿ ಕೊಬ್ಬರಿನ ಮೇಲೆ ತುರಿದ್ಬಿಟ್ಟು ಕೂಡ ಹಾಕ್ಕೋಬೋದು. ಇದಕ್ಕೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ತಿರ್ಸ್ಕೊಂಡಾದಮೇಲೆ ಪೌಡರ್ ಸ್ಪೈಸಸ್ ಎಲ್ಲ ಹಾಕ್ತಾಯಿದ್ದೀನಿ. ಗರಂ ಮಸಾಲ, ಹಾಗೆ ಧನಿಯಾ ಪೌಡರು, ಜೀರಾ ಮಸಾಲ, ಹಾಗೆ ಒಂದು ಸ್ವಲ್ಪ ಖಾರದ ಪುಡಿ, ಒಂದು ಸ್ವಲ್ಪ ಅರಶಿನದ ಪುಡಿ ಕಲರ್ಗೆ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ತಿರುಗಿಸ್ಕೋಬೇಕು. ನಂತರ ಇದಕ್ಕೆ ನಾನು ಮೊಳಕೆ ಕಟ್ಟಿದ್ನಲ್ಲ ಹೆಸರು ಕಾಳು ಕೂಡ ಹಾಕ್ತಾಯಿದ್ದೀನಿ. ಹೆಸರು ಕಾಳಿಲ್ಲ ಅಂತಂದರೆ ಬೇರೆ ಯಾವ್ದಾದ್ರು ಕಾಳು ಇದ್ರೂ ನಡೆಯುತ್ತೆ. ಹಾಗೆ ಹೆಸರು ಕಾಳು ತುಂಬಾ ಟೇಸ್ಟು. ಹಾಗೆ ಇದರಲ್ಲಿ ಕ್ಯಾಲ್ಶಿಯಮ್ಮು, ಮೆಗ್ನೀಷಿಯಮ್ಮು, ಹಾಗೆ ಐರನ್ ಕಂಟೆಂಟು, B1, B6, ವಿಟಮಿನ್ ಎ ತುಂಬಾ ಜಾಸ್ತಿ ಇದೆ ಮೊಳಕೆ ಕಟ್ಟಿದ ಕಾಳಲ್ಲಿ. ತುಂಬಾ ಹೆಲ್ತಿ ಕೂಡ ಇದು. ಅದಕ್ಕೋಸ್ಕರ ಇದನ್ನ ಜಾಸ್ತಿ ತಿನ್ನಬೇಕು ಅಂತ ಕೂಡ ಡಾಕ್ಟರ್ಗಳು ಸಜೆಸ್ಟ್ ಮಾಡ್ತಾರೆ. ಮೊಳಕೆ ಕಟ್ಟಿದ ಕಾಳನ್ನ ಮಕ್ಕಳಿಗೆ ಕೊಡೋದು ಕೂಡ ತುಂಬಾ ಒಳ್ಳೇದು ಇದನ್ನ. ಹಾಗೆ ದೊಡ್ಡೋರಿಗೆ ಮತ್ತು ವಯಸ್ಸಾದವ್ರಿಗೆ ಕೂಡ ಕೊಡ್ಬೋದು. ತುಂಬಾ ಟೇಸ್ಟ್, ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಮೊಳಕೆ ಕಟ್ಟಿದ ಕಾಳು ತಿನ್ನಿರಿ ಅಂತ ಹೇಳಿ ಡಾಕ್ಟ್ರುಗಳು ಸಜೆಸ್ಟ್ ಮಾಡೋದು. ನಾನು ನೈಟ್ ಏನು ಮಾಡ್ತೀನಿ, ಹೆಸರು ಕಾಳು, ಬಾದಾಮು, ಶೇಂಗಾ ಬೀಜ, ಕಡಲೆಬೇಳೆ ಇಲ್ಲ ಕಡಲೆಕಾಳು ಏನಾರು ಒಂದು ಆಪ್ಷನ್, ಅದನ್ನ ಪೂರ್ತಿ ಒಂದು 4 ರೀತಿಯ ಕಾಳುಗಳನ್ನ ನೆನೆಸಿಟ್ಬಿಟ್ಟಿರ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಗೊಂಬೆ ಆಯಿತು, ನನ್ನ ಹಸ್ಬೆಂಡ್ಗಾಯಿತು, ಕೊಡ್ತೀನಿ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಈ ಥರ ನೆನೆಸಿಟ್ಟಿರೋ ಕಾಳುಗಳು ತಿಂದರೆ ತುಂಬಾ ಒಳ್ಳೆಯದು ದೇಹಕ್ಕೆ ಅಂತ ಹೇಳ್ಬಿಟ್ಟು ಕೊಡ್ತೀನಿ. ನನ್ನ ಮಗಳು ಕಡಿಮೆನೇ ನನಗೂ ಅಷ್ಟು ಇಷ್ಟ ಆಗೋಲ್ಲ ನೆನೆಸಿದ ಕಾಳು ತಿನ್ನೋದಕ್ಕೆ, ಬಟ್ ನನ್ನ ಹಸ್ಬೆಂಡ್ ತಿಂತಾರೆ. ಅದಕ್ಕೋಸ್ಕರ ನೈಟ್ ಏನು ಮಾಡಿರ್ತೀನಿ, ಪೂರ್ತಿ ಕಾಳು ನೆನೆಸಿಟ್ಟಿರ್ತೀನಿ. ಹಾಗೆ ನನಗೆ ಒಂದು ಸ್ವಲ್ಪ ಮೆಂತ್ಯಕಾಳು ನೆನೆಸಿಟ್ಟಿರ್ತೀನಿ. ಮೆಂತ್ಯಕಾಳನ್ನ ಹಾಗೆಯೇ ನೀರು ಸಮೇತನೇ ಕುಡಿಬೇಕು, ತುಂಬ ಒಳ್ಳೆಯದು. ಅದಕ್ಕೋಸ್ಕರನೇ ನಾನು ನೈಟು ಮೆಂತ್ಯಕಾಳು ನೆನೆಸಿಟ್ಟು ಕುಡಿತೀನಿ. ಹಸ್ಬೆಂಡ್ಗೆ ಮತ್ತು ನನ್ನ ಮಗಳಿಗೆ ಕಾಳುಗಳ್ನ ನೆನೆಸಿಟ್ಟಿರ್ತೀನಿ. ಇವಾಗ ಪಲ್ಯನ ವಿಸಿಲಿಗೆ ಬಿಡ್ತಾಯಿದ್ದೀನಿ. ಒಂದು 2 ವಿಷಲ್ ತೆಗೆಸ್ಕೊತೀನಿ. ಇಲ್ಲಿ ನೀರು ಹೆಚ್ಚು ಕಡಿಮೆ ಆಯಿತು ಅಂದಾಗ ಅದಕ್ಕೆ ಸ್ವಲ್ಪ ಕೊಬ್ಬರಿ ತುರಿ ಆಯಿತು, ಇಲ್ಲಾಂತಂದರೆ ಕಡಲೆ ಹಿಟ್ಟಿರುತ್ತಲ್ಲ, ಕಡಲೆ ಹಿಟ್ಟು ಅದನ್ನು ಕೂಡ ಹಾಕ್ಕೋಬೋದು. ನೀರು ಜಾಸ್ತಿ ಆಯಿತು ಅಂದಾಗ ಮಾತ್ರ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಹಾಕ್ಕೊಳ್ಳೋಕೆ ಹೋಗ್ಬಿಡಿ. ಇಲ್ಲಿ ನನಗೆ ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ. ನಾನು ಯಾವುದೇ ರೀತಿ ಕಡಲೆ ಹಿಟ್ಟು ಮತ್ತು ಕೊಬ್ಬರಿ ತುರಿನ ಹಾಕ್ತಾಯಿಲ್ಲ. ಕೊಬ್ಬರಿ ತುರಿ ಹಾಕ್ಬೋದು, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಹಾಕಿಲ್ಲ, ಹಾಗೇ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀನಿ.
ಚಪಾತಿಗೆ, ರೊಟ್ಟಿಗೆ, ಹಾಗೆ ರೈಸು ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಪಲ್ಯ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಹೇಗೆ ಬಂತು ಅಂತೇಳಿ ನನಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನಾವು ಇವತ್ತು ನೈಟು ಶೃಂಗೇರಿಗೆ ಹೋಗ್ತಾಯಿದ್ದೀವಿ. ಏನಕ್ಕೆ ಹೋಗ್ತಾಯಿದ್ದೀವಿ ಅಂತಂದರೆ ಗೊಂಬೆಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತೇಳಿ ಬಂದಿದ್ದೀವಿ. ತುಂಬ ದಿನದಿಂದ ಆಸೆ ಇತ್ತು, ಅಂದರೆ ಲಾಸ್ಟ್ ಇಯರೇ ಮಾಡಿಸ್ಬೇಕಾಯಿತ್ತು, ಆಗಲಿಲ್ಲ. ಬಟ್ ಈ ವರ್ಷ ಮಾಡಿಸ್ಲೇಬೇಕು, ಈ ವರ್ಷ ಸ್ಕೂಲಿಗೆ ಹೋಗ್ತಾಳಲ್ಲ ಅಂತೇಳ್ಬಿಟ್ಟು ಮಾಡಿಸೋದಕ್ಕೆ ಅಂತೇಳಿ ಬಂದಿದ್ದೀವಿ. ಹಸ್ಬೆಂಡು ಮತ್ತು ಹಸ್ಬೆಂಡ್ ಫ್ರೆಂಡು ಮತ್ತು ಅವ್ರ ವೈಫು ಅವ್ರ ಕಾರಲ್ಲಿ ಬಂದಿರೋದು. ನಾವು ಸಡನ್ನಾಗಿ ಪ್ಲ್ಯಾನ್ ಆಯಿತು, ಸಡನ್ನಾಗೇ ಬಂದಿರೋದು. ಪ್ಲ್ಯಾನಿಂಗ್ ಇಲ್ದೇ ತುಂಬ ಚೆನ್ನಾಗಾಯಿತು ಈ ಸಲ ಟ್ರಿಪ್ಪು. ಹಾಗೆ ಗೊಂಬೆ ಅಕ್ಷರಾಭ್ಯಾಸ ಕೂಡ ತುಂಬಾ ಚೆನ್ನಾಗಾಯಿತು. ಬೆಳಗ್ಗೆ ಎದ್ಬಿಟ್ಟು ಟೋಕನಲ್ಲಿ ಬರೆಸ್ಬೇಕು, 500 ರೂಪೀಸ್ ಪೇ ಮಾಡಿ. ಫಸ್ಟ್ ಒಂದು ಬ್ಯಾಚಿಗೆ ಅಕ್ಷರಾಭ್ಯಾಸ ನಡೀತಾ ಇತ್ತು. ನಾವು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ ಅದು ಆಗಲಿ ಅಂತೇಳ್ಬಿಟ್ಟು. ಶೃಂಗೇರಿಲಂತೂ ಸಖತ್ ಮಳೆ ಬರ್ತಾಯಿತ್ತು. ಬೆಳಗ್ಗೆ ಎದ್ದಾಗಿಂದನೂ ಮಳೆ ಸ್ಟಾರ್ಟ್ ಆಗಿತ್ತು. ಅದರಲ್ಲೇ ಹೋಗಿ ಟೋಕನೆಲ್ಲ ಬರೆಸ್ಕೊಂಡು ಬಂದರು. ನಾವು ಕೂಡ ರೆಡಿ ಆಗಿಬಿಟ್ಟು ವೆಯ್ಟ್ ಮಾಡಿದ್ವಿ ಮಳೆ ನಿಲ್ಲುತ್ತೆ ಅಂತ ಹೇಳ್ಬಿಟ್ಟು. ಒಂದು ಸ್ವಲ್ಪ ಸಣ್ಣಕ್ಕೇನೋ ಆಯಿತು ಮಳೆ, ಅದರಲ್ಲೇ ಬಂದ್ವಿ ನಾವು. ಅಂದರೆ ದೇವಸ್ಥಾನ ಹತ್ರನೇ ರೂಮ್ ಮಾಡಿದ್ದು. ಬೇಗ ಬಂದುಬಿಟ್ಟು ಅಕ್ಷರಾಭ್ಯಾಸ ಎಲ್ಲ ಮಾಡಿಸ್ಬಿಟ್ಟು ದೇವಸ್ಥಾನದ ವಿಸಿಟ್ ಮಾಡಿಕೊಂಡು ಬಂದ್ವಿ. ಗೊಂಬೆದು ಅಕ್ಷರಾಭ್ಯಾಸ ಕೂಡ ತುಂಬಾ ಚೆನ್ನಾಗಾಯಿತು. ನಾನು ಅಂದ್ಕೊಂಡಿರಲಿಲ್ಲ ಈ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು. ಪ್ಲ್ಯಾನಿಂಗ್ ಇಲ್ದೇ ಪ್ಲ್ಯಾನ್ ಮಾಡಿಕೊಂಡು ಈ ಥರ ಬಂದು ಅಕ್ಷರಾಭ್ಯಾಸ ಮಾಡಿಸ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಒಂಥರ ಸರ್ಪ್ರೈಸಿಂಗಾಗಿ ಇತ್ತು ನನಗೆ. ಅಕ್ಷರಾಭ್ಯಾಸ ಮಾಡೋವಂಥ ಹಾಲು ತುಂಬಾ ಚೆನ್ನಾಗಿತ್ತು. ಎಲ್ಲ ಪೇರೆಂಟ್ಸ್ಗಳು ಅವ್ರ ಮಕ್ಕಳನ್ನ ಕರ್ಕೊಂಬಂದುಬಿಟ್ಟು ಅಕ್ಷರಾಭ್ಯಾಸ ಮಾಡಿಸ್ತಾಯಿದ್ರು. ಪೇರೆಂಟ್ಸ್ ಅಲ್ಲದೇ ಅವ್ರ ಅಜ್ಜಿ ತಾತ ಯಾರಾದ್ರ ಜೊತೆಗೆ ಹೋಗಿದ್ರು ಅವರು ಕೂಡ ಅಕ್ಷರಾಭ್ಯಾಸ ಹಾಲೊಳಗೆ ಹೋಗ್ಬೋದು ಅಂತ ಆಪ್ಷನ್ ಕೂಡ ಇತ್ತು. ನಾವು ಕೂಡ 4 ಜನ ಕೂಡ ಹೋಗಿಬಿಟ್ಟು ಗೊಂಬೆಗೆ ಅಕ್ಷರಾಭ್ಯಾಸ ಮಾಡಿಸಿದ್ವಿ. ತುಂಬಾ ಚೆನ್ನಾಗಿತ್ತು. ಅಲ್ಲಿ ಗೈಡೆನ್ಸ್ ಕೊಡ್ತಾರೆ ಒಬ್ಬರು ಗುರುಗಳು, ಅವ್ರ ಗೈಡೆನ್ಸ್ ಪ್ರಕಾರನೇ ನಾವು ಅಕ್ಷರಾಭ್ಯಾಸನ ಮಾಡಿಸ್ಬೇಕು. ಹಾಗೆ ನಾವು 500 ರೂಪೀಸ್ ಪೇ ಮಾಡಿರ್ತೀವಲ್ಲ, ಅಲ್ಲೇ ಈ ಥರ ತಟ್ಟೆ, ಅಕ್ಕಿ ಮತ್ತು ಸ್ಲೇಟು, ಚಾಕ್ ಪೀಸು ಎಲ್ಲನೂ ಕೂಡ ಪ್ರೊವೈಡ್ ಮಾಡ್ತಾರೆ. ನಮ್ಮ ಪಕ್ಕ ಕೂತಿರೋ ಪೇರೆಂಟ್ಸು ಮಗು ಮಾತ್ರ ಸಖತ್ ಆಟ ಮಾಡ್ತಾಯಿದ್ರು. ನಾನು ಬರೆಯಲ್ಲ ಅಂತೇಳಿ ಓಡೋಗ್ತಾ ಇತ್ತು. ನಮ್ಮ ಗೊಂಬೆಯಲ್ಲಿ ಹಂಗೆ ಮಾಡ್ತಾಳೆ ಅಂತ ಅಂದ್ಕೊಂಡೆ, ಪರವಾಗಿಲ್ಲ ಸೈಲೆಂಟಾಗಿ ಕೂತಿದ್ದು ಬರಿತಾಯಿದ್ಲು. ಪಕ್ಕದಾಗಿರೋ ಪೇರೆಂಟ್ಸ್ ಮಗು ಮಾತ್ರ ಅದು ಓಡೋಗ್ತಾ ಇತ್ತು ಬರೆಯಲ್ಲ ಅಂತೇಳ್ಬಿಟ್ಟು. ಅವರು ಎಳ್ಕೊಂಡು ಕೂರಿಸ್ಕೊಂಡು ಬರೆಸ್ತಾಯಿದ್ರು. ಚಾಕ್ ಪೀಸು, ಸ್ಲೇಟು ಎಲ್ಲ ಬಿಸಾಕ್ತಾ ಇತ್ತು. ಕೆಲವೊಂದು ಮಕ್ಳು ಹಿಂಗೆ ಹಠ ಮಾಡ್ತಾರೆ. ಪರವಾಗಿಲ್ಲ, ನನ್ನ ಮಗಳು ಸುಮ್ಮನೆ ಕೂತ್ಕೊಂಡು ನಕ್ಕೊತ ಬರಿತಾಯಿದ್ಲು. ತುಂಬ ಚೆನ್ನಾಗಿ ಬರೆದ್ಲು ಕೂಡ. ತಟ್ಟೆ ಮತ್ತು ಅಕ್ಕಿ ಜೊತೆ ಒಂದು ಅರಿಶಿನ ಕುಂಕುಮ ಕೊಟ್ಟಿರ್ತಾರೆ, ಅದರಲ್ಲೇ ಬರೆಸ್ಬೇಕು ಅಕ್ಕಿಯಲ್ಲಿ. ಇಲ್ಲಿ ಅಕ್ಕಿಯಲ್ಲಿ ತಾಯಿಯಾದಲ್ಲಿ ಬರೆಸ್ಬೇಕು, ಮತ್ತು ಸ್ಲೇಟು ಮತ್ತು ಬಳಪದಲ್ಲಿ ತಂದೆಯಾದಲ್ಲಿ ಬರೆಸ್ಬೇಕು. ಗೊಂಬೆ ಅವ್ರ ಡ್ಯಾಡಿ ಹತ್ರ ಹೋಗಲಿಲ್ಲ, ನಾನೇ ಅಕ್ಕಿಯಲ್ಲೂ ಬರೆಸಿದೆ, ಹಾಗೆ ಸ್ಲೇಟಲ್ಲಿ ಕೂಡ ನಾನೇ ಬರೆಸಿದ್ದು. ನಾನು ಬರಿತಾ ಇದ್ದಂಗೆ ನನ್ನ ಮಗಳು ಅಳಿಸ್ತಾ ಇದ್ಲು. ಫಸ್ಟಿಗೆ ಓಂ ಗುರುಭ್ಯೋ ನಮಃ, ಸರಸ್ವತಿ ನಮಃ, ಗಣೇಶಾಯ ನಮಃ ಅಂತೇಳಿ ಬರೆಸ್ತಾರೆ. ನಾನು ಬರೆಯೋದಕ್ಕೆ ಅವಳು ಅಳಿಸೋದು ಮಾಡ್ತಾಯಿದ್ಲು. ಹಾಗೆ ನೆಕ್ಸ್ಟು ಅ ಇ ಅಂತ ಬರೆಸ್ತಾರೆ, ಅದನ್ನು ಕೂಡ ಅಳಿಸ್ಬಿಟ್ಲು. ನಾವು ಶೃಂಗೇರಿಯಲ್ಲಿ ಒಂದು ಸ್ವಲ್ಪ ದೇವಸ್ಥಾನ ನೋಡಿಕೊಂಡು, ಹಾಗೆ ವರಹಸ್ವಾಮಿ ದೇವಸ್ಥಾನ ಇತ್ತು, ಅದನ್ನು ಕೂಡ ನೋಡಿಕೊಂಡು ನೆಕ್ಸ್ಟು ಮುಳ್ಳಯ್ಯನಗಿರಿಗೆ ಬಂದ್ವಿ. ಮುಳ್ಳಯ್ಯನಗಿರಿ ಪೀಕ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಫುಲ್ಲು ಫಾಗ್ ತುಂಬಿಕೊಂಡಿತ್ತು. ನಾನು ಇಲ್ಲೇ ಇದ್ಕೊಂಡು ನೋಡಿರಲಿಲ್ಲ ಮುಳ್ಳಯ್ಯನಗಿರಿನ. ತುಂಬ ದಿನದ ಆಸೆ ಕೂಡ ಇತ್ತು, ಈ ಸಲ ನೆರವೇರ್ತು ಕೂಡ ಅದು. ಮುಳ್ಳಯ್ಯನಗಿರಿ ಪೀಕ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಸಖತ್ ಜನಗಳು ಕೂಡ ತುಂಬಿಕೊಂಡಿದ್ರು. ಫೋಟೋಶೂಟು ಮತ್ತು ವೆಡ್ಡಿಂಗ್ ಶೂಟು ಎಲ್ಲ ಕೂಡ ಮಾಡ್ತಾಯಿದ್ರು. ಅಲ್ಲಿ ಏನು ಕಾಣಿಸ್ತಾ ಇತ್ತು ಅಂತ ಗೊತ್ತಿಲ್ಲ, ಫುಲ್ಲು ಫಾಗ್ ತುಂಬಿಕೊಂಡಿತ್ತು. ಲಿಟ್ರಲಿ ನನಗೆ ಏನೂ ಕೂಡ ಕಾಣಿಸ್ಲಿಲ್ಲ. ಅಲ್ಲಿ ತುಂಬ ಫಾಗ್ ತುಂಬಿಕೊಂಡಿತ್ತು. ಜನ ಅದರಲ್ಲೇ ಜನ ಮೇಲೆ ಹೋಗ್ತಾನೆ ಇದ್ದರು ಕೂಡ. ನಾವು ಸ್ವಲ್ಪ ದೂರ ಹೋಗ್ಬಿಟ್ಟು ಮತ್ತೆ ವಾಪಸ್ ಬಂದುಬಿಟ್ವಿ. ಇಲ್ಲಿಗೆ ಈ ನನ್ನ ಪುಟಾಣಿ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವ್ಲಾಗ್ ಹೇಗೆ ಅನ್ನಿಸ್ತು ಅಂತೇಳಿ ನನಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನನ್ನ ವ್ಲಾಗ್ಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೆ ಹೊಸ ವ್ಲಾಗಲ್ಲಿ. ಕೀಪ್ ವಾಚಿಂಗ್, ಸ್ಟೇ ಟ್ಯೂನ್, ಬಾಯ್ ಬಾಯ್.